ಕೊನೆಗೆ ಓಂ ಶ್ರೀಯಃಪತ್ಯೇ ನಿತ್ಯಾ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವತ್ಯ ತಮಸೇ ಜಗಜ್ಜನ್ಮಸ್ಥೇಮ ಪ್ರಳಯರಚನಾ ಶೀಲವಪುಷೇ ನಮೋ ವಶೇಷಾಮ್ನಾಯ ಸ್ಮೃತಿಹೃದಯದೀಪ್ತಾಯ ಹರಯೇ ಶಬ್ದಾಬ್ಧೌ ಗಾಢಾ ನ ಚ ನಿಗಮಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿಗುರುಕಾರುಣ್ಯಸರಣಿಂ ಪ್ರಪನ್ನಾಃ ಪೌಣ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ ಓಮೋ ಮಥಾತೋರ್ಮಜಿಜ್ಞಾಸಾ ಓಂ ಕುಪಿತಾ ಹಿ ಪಣಚ್ಛಾಯಾ ಸಮೀಕೃತ್ಯ ಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಃ ತಂ ಭಜೆ ವಲ್ಲಭಂ ಶ್ರಿಯಃ. ಈಗ ಏನು ಬಂತು? ಸರ್ವೇಣ ಸಹ ತದ್ವಾಕ್ಯಂ ಅರ್ಥಶ್ಚ ಇತಿ ಗೃಹ್ಯತೆ ತದಭಾವೇನ ಸರ್ವಸ್ಯ ನಾಪಲಾಪೋ ಭವೇತ್ತದ ಕಿಂಚ ಸರ್ವವಿಲೋಪಶ್ಚ ಕೇನ ಮಾನೇನ ಗಮ್ಯತೆ. ಕೊನೆಗೆ ಹೇಳಿದ್ರು ನೋಡಿ, ಎಲ್ಲ ವಿಲೋಪ ಆಗುತ್ತೆ ರೀ, ಜ್ಞಾನಾಗ್ನಿ ಏನೇನೂ ಇಲ್ಲ, ಆಯಿತಾ? ಆ ಟೇಜ್ ಬರುತ್ತೆ ಅಂತ ಹೇಳಿದರೆ ಪ್ರಮಾಣ ಕೊಡಬೇಕು, ಆಧಾರ ಕೊಡಬೇಕು. ಆಧಾರ ಕೊಡದೆ ಹೋದರೆ ಇವತ್ತೇನು ಹೇಳ್ತಾನೆ ಪರೀಕ್ಷೆ, ಇವರು ಕೂಡ ಹೇಳ್ತಾರೆ, ಅವನು ಬರೆದಿರ್ತಾನೆ ಲೆಕ್ಕದೊಳಗೆ 1000 ಬಲ್ಬ್ ತೊಗೊಂಡಿದ್ದೇವೆ ಅಂತ ಬರೆದುಬಿಟ್ಟಿರ್ತಾನೆ, ಗೊತ್ತಾಯ್ತಾ? ಒಂದು ಬಲ್ಬು ಇಲ್ಲ ಅಲ್ಲಿ, ಗೊತ್ತಾಯ್ತಾ? ಅದು ಅಥವಾ 10 ಬಲ್ಬ್ ಸಿಗ್ತದೆ, ನೀನು ತೋರಿಸಿಗ ತೊಗೊಂಡಿದ್ದಕ್ಕೆ ಡಾಕ್ಯುಮೆಂಟ್ ಕೊಡೋದು ಹೇಳ್ತಾನೆ. ಈಗ ನಡೀತಿದೆಯಲ್ಲ ಈಗೆಲ್ಲ ಅದೇ ಕೆಲಸ ನಡೀತಿರೋದು. ತೋರಿಸ್ಬೇಕು, ಅವನು ಏನು ತೋರಿಸ್ಬೇಕು ಅವನೀಗ? ಅವಾಗ ಇಲ್ಲ ಬರ್ನ್ ಆಯಿತು ಅಂತ ಹೇಳ್ತಾನೆ, ಅದು ಒಡೆದೋಯ್ತು ಅಂತ. ಈ ಹೋಲ್ಡ್ರ್ ಹೊಡೆಯಲಿಕ್ಕೆ ಸಾಧ್ಯ, ಅದನ್ನಾದ್ರು ತೋರಿಸಪ್ಪ ಅಂತ ಕೇಳ್ತಾನೆ. ಅದು ತೋರಿಸ್ಬೇಕಲ್ಲಿ, ಅಲ್ಲಿಗೂ ಬಿಡಿ ಯಾರ್ದೋ ಬರೀತಂದು ಇಟ್ಕೊಂಡ್ಬಿಟ್ಟಿರ್ತಾರೆ, ಅದು ಕೂಡ ಆ ಪ್ರಸಂಗ ಬರಲಿ ಅಂತ. ಅದೆಲ್ಲ ಬೋಸ್ಗಳು ಪರಮಾವಧಿ ಹಾಗೆ ಮಾಡಬಾರ್ದು. ಅವಾಗ ಏನು ಸುಳ್ಳು ಹೇಳ್ತಾನೆ ಅಂತ ತೋರಿಸೋಕ್ಕಾಗಲಿಲ್ಲ, ಅದೇನರ್ಥ? ಸುಳ್ಳು ಹೇಳ್ತಾನೆ. ಅದ್ರ ಇದೇ ಇಲ್ಲಿ ಎಲ್ಲ ನಾಶ ಆಗುತ್ತೆ ಅಂತ ಹೇಳ್ತೀಯಲ್ಲ, ಇಲ್ಲ ಇಟ್ಟು ಎಲ್ಲ ಹೋಗ್ಬಿಡ್ತಾ ಕಡೆಗೆ ಅಂತ ಹೇಳಿದ್ರೆ ಹೋಗ್ತಾನೆ ಯಾರು? ಏನಾದ್ರು ಒಂದು ಎವಿಡೆನ್ಸ್ ತೋರಿಸ್ಬೇಕಂತ. ಇಲ್ಲ ಯಾರೋ ಒಂದು ಹೊಡೆದೆಲ್ಲ ಕಿತ್ಕೊಂಡು ಹೋಗ್ಬಿಟ್ರು ಅಂತ ಹೇಳ್ಬೋದು. ಅದಕ್ಕೊಂದು ಕಂಪ್ಲೇಂಟ್ ಕೊಟ್ಟೆ, ಅದಕ್ಕೆ ಹಾಗಿದ್ರೆ ಅದಕ್ಕೆ ಅದು ಡಾಕ್ಯುಮೆಂಟ್ ತೋರಿಸ್ಬೇಕಲ್ಲ. ಏನಂತ? ಅದು ಕಳೆದಿತ್ತು, ಅದು ಕಂಪ್ಲಿಮೆಂಟ್ ಕೊಟ್ಟೆ. ಅವಾಗೇನು ಮಾಡ್ತಾರೆ? ಅವಾಗ ಅಪರಾಧ ಆಗಲಿಲ್ಲ, ಇವನು ಹೇಳಿ ಸತ್ಯ ಹೇಳ್ತಾನೆ ಅಂತ. ಅದು ಏನು ಮಾಡೋದು? ಒಂದು ಎವಿಡೆನ್ಸ್ ಕೊಟ್ಟಾಯ್ತು ಅವನಿಗೆ. ಅದೆಲ್ಲ ಬರ್ತಾ ಹೋದಂತೆ ನಮಗೇನಾಗುತ್ತಾಗ ಪ್ರಾಮಾಣಿಕ ಇದೆ ಅಂದರೂ ಪ್ರಮಾಣ ತೋರಿಸ್ಬೇಕು, ಇಲ್ಲ ಅಂದರೂ ಪ್ರಮಾಣ ತೋರಿಸ್ಬೇಕು. ಅರ್ಥ ಆಯ್ತಾ? ಕಿಂಚ ಸರ್ವವಿಲೋಪ. ಅವನು ನೋಡಿ 1000 ತೊಗೊಂಡಿದ್ದು ಅವನು ಒಂದು ಆಫೀಸಲ್ಲಿ, ಅದಕ್ಕೆ ಯಾರ್ಯಾರು ಕೊಟ್ಕೊಂಡು ಮನೆಗೆ 10 ಇದ್ದಾನೆ, ಇನ್ನೊಬ್ರಿಗೆ 10 ಮಾರ್ಕೊಂಡ್ಬಿಟ್ಟಿದ್ದಾನೆ. ಮೋಸ. ಅದು ತರದೇನೆ ಮಾಡಿದ್ದು ಒಂದು ತಪ್ಪಾದರೆ ತಂದಿದ್ದಾನೆ, ಬೇರೆ ಹಂಚ್ಕೊಂಡ್ಬಿಟ್ಟಿದ್ದಾನೆ, ಅದು ಅಪರಾಧನೇ. ಯಾರೇ ಸಲ್ಲಿಲ್ಲ, ಅದು ಆಫೀಸಿಗೆ ಬರಲೇ ಇಲ್ಲ, ಎಲ್ಲೆಲ್ಲೋ ಹೋಗ್ಬಿಡ್ತು, ಅದು ಮೋಸ. ಇದೆಲ್ಲ ಆಗಬಾರ್ದು. ಕಿಂಚ ಅದಕ್ಕೊಂದು ಆಧಾರ ಕೊಡದವರು ಸರಿಯಲ್ಲ. ಸರ್ವೇಣ ಸಹ ತದ್ವಾಕ್ಯಂ ಅರ್ಥಶ್ಚೇತಿ ಗೃಹ್ಯತೆ ತದಭಾವೇನ ಸರ್ವಸ್ಯ ನಾಪಲಾಪೋ ಭವೇತ್ ತದ. ಆ ಒಂದು ನೋಡಿ, ಒಂದು ವಾಕ್ಯ ತೋರಿಸ್ತೀರಿ, ತೋರಿಸಿದ ಅಂತ ಇಟ್ಕೊಳ್ಳಿ, ಬೈ ಚಾನ್ಸ್ ಒಂದು ವಾಕ್ಯ ತೋರಿಸಿದ ನೋಡಂತೂ ಇನ್ನು ಹೇಳಿದ್ನಲ್ಲ, ಸುಳ್ಳು ಡಾಕ್ಯುಮೆಂಟ್ ಕೊಟ್ಟಾಗಾಯ್ತು. ಈಗ ಅವ್ರು ತೋರಿಸಿದ್ರು, ಆಯ್ತಪ್ಪ ಎಲ್ಲ ಕರೆಕ್ಟ್ ಒಪ್ತೀನಿ, ಈ ವಾಕ್ಯ ಸತ್ಯನಾ ಅಂತ ಕೇಳಿದ್ರು. ಈ ವಾಕ್ಯ ಸತ್ಯನಾ? ಏನು ಹೇಳ್ಬೇಕು ಅವನೀಗ? ಸತ್ಯ ಅಂದರೆ ಎಲ್ಲ ಹೋಗಿ ಉಳ್ಕೊಂಡಿದೆ. ಈಗ ಸುಳ್ಳೋದ್ರೆ ಆಗಿದ್ರೆ ಆಯಿತು, ಇನ್ವ್ಯಾಲಿಡ್. ಅದು ಸುಳ್ಳೋದ್ರೆ ಎಲ್ಲ ಹಾಗೇ ಇದೆ ಅಂತ ಆಯ್ತು. ಈಗ ಒಂದನ್ನು ಪ್ರಸಂಗ ಬಂತು, ಆ ವಾಕ್ಯ ನೋಡಿ. ಸರ್ವೇಣ ಸಹ ತದ್ವಾಕ್ಯಂ ಅರ್ಥಶ್ಚೇದಿ ಗೃಹ್ಯತೆ. ಸರ್ವನಾಶ ಅಂತ ಹೇಳಬೇಕಾದ್ರೆ ಆ ವಾಕ್ಯದ ಅರ್ಥ ಅವು ನಾಶವಾಗುತ್ತೆ ಅಂತ ಆಗೋದಾದರೆ ತದಭಾವೇನ ಸರ್ವಸ್ಯ ನಾಪಲಾಪೋ ಭವೇತ್ತದ. ಅದೇ ವಾಕ್ಯನೇ ಇಲ್ಲ ಅಂದಮೇಲೆ ಏನಿಲ್ಲ ಅಂತಾಯಿತು? ಇವಳದ್ದು ಯಾವ ವಾಕ್ಯ ಸುಳ್ಳು ಅಂದಮೇಲೆ ಅದು ಏನು ಸುಳ್ಳು ಅಂತ ಹೇಳಿದ ಎಲ್ಲ ಸುಳ್ಳಲ್ಲ ಅಂತಾಯ್ತು. ಈಗ ಪೂರ್ತಿ ವಾಪಸ್ ಹೋಯ್ತು ಅಷ್ಟೆ. ಸರಿಯಾಗಿ ನೋಡಿದರೆ ಅದು ಎಷ್ಟು ಸ್ವಾರಸ್ಯ ಇದೆ. ಅದಕ್ಕೆ ದಾಸ ಹೇಳ್ತಾರೆ, ಎಲ್ಲ ಇಲ್ಲ ಎಂಬವನ ನಾಲಿಗೆ ಇಲ್ಲವಾಯಿತಲ್ಲ ಅಂತ ಹೇಳ್ತಾನೆ. ಎಲ್ಲ ಇಲ್ಲ ಅಂತ ಬಾಯಲ್ಲಿ ನೀನು ಸತ್ಯನ ಹೋಗಲಿ, ನಿನ್ನ ನಾಲಿಗೆ ಸತ್ಯನ? ನೀ ಹೇಳಿದ್ದೆಲ್ಲ ಸುಳ್ಳಾಗಲಿ, ನಾಲಿಗೆರೋ ಸತ್ಯ. ನನಗೆ ಅದ್ವೈತದ ಸಮಸ್ಯೆ ಏನು ಗೊತ್ತಾ? ಒಂದು ಒಪ್ಕೊಂಡ್ರು ಏನಾಯ್ತು ಅಲ್ಲಿಗೆ? ಒಂದು ಪ್ಲಸ್ ಒಪ್ಕೊಳ್ಳೋ, ಒಂದಕ್ಕೂ ಗುಣ ಒಂದು ಒಪ್ಕೊಂಡ್ರೆ ಗುಣ ಒಪ್ಕೊಳ್ಳೋಂಗಿಲ್ಲ. ಒಂದಕ್ಕಿಂತ ಕಡಿಮೆ ಒಪ್ಪಿದರೆ ಅದು ಅದ್ವೈತ ಆಗೋದಿಲ್ಲ. ಈ ಪ್ರಾಬ್ಲಮ್ ಇದೆ. ಅದು ಆ ಪಾಯಿಂಟ್ ಹಿಡಿಯೋಕ್ಕೋಸ್ಕರ ಆಚಾರ್ಯ ಏನು ಮಾಡಿಬಿಟ್ರು? ಮಾಯವಾದ ಖಂಡನ ತೊಗೊಂಡು. ಈ ಪಾಯಿಂಟ್ ಗಟ್ಟಿ ಹಿಡ್ಕೊಳ್ಳಿ, ಗೆಲ್ಲಕ್ಕೆ ಸಾಧ್ಯ. ಅಂದರೆ ಎಲ್ಲ ಗುಂಪಿನಲ್ಲಿ ಹೇಳ್ಬಿಟ್ರೆ ಗೊತ್ತಾಗ್ತಿತ್ತು, ಎಲ್ಲಿ ಕೀ ಪಾಯಿಂಟ್ ಅಂತ ಗೊತ್ತಾಗ್ತಿದ್ದಿಲ್ಲ. ಅದಕ್ಕೇನು ಮಾಡಿದರು? ಪ್ರಕರಣ ಪ್ರತ್ಯೇಕ ಮಾಡಿಬಿಟ್ರು. ಇಲ್ಲ ಇದೊಂದು ಕಾರಣ ಕೊಡ್ತೀನಿ, ಉಪಾಧಿ ಕೊಡೋಕೆ, ಅದಕ್ಕೋಸ್ಕರ ಪ್ರತ್ಯೇಕ ಖಂಡನೆ ಮಾಡಿ, ಅದಕ್ಕೆ ಪ್ರತ್ಯೇಕ ಖಂಡನೆ ಮಾಡಿ. ಇವೆಲ್ಲ ಬೇಡ, ಯುಕ್ತಿಯಿಂದ ಮಾತ್ರ ಅದಕ್ಕೆ ಯುಕ್ತಿನೂ ಖಂಡನೆ ಮಾಡಬೇಕು. ಜನಕ್ಕೆ ಅದು 3 ಪರ್ಪಸ್ ನೋಡಬೇಕು. ಅದು 3 ಓದಿಬಿಟ್ರೆ ಇಲ್ಲಿ ಉಳಿದೆಲ್ಲ ಅದು ಎಕ್ಸ್ಪ್ಲೇಷನ್ನೇ. 3 ಹೇಳಿದ್ದಾರೆ, ಅದಿಷ್ಟು ಉಳಿದ ಎಕ್ಸ್ಪ್ಲೇಷನ್. ಅದು ಸರಿಯಾಗಿ ಅರ್ಥ ಆಗ್ಬೇಕಾದ್ರೆ ಮತ್ತೆ ಓದಿದಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ.
ಬೇರೆ ಗ್ರಂಥ ಓದ್ದಷ್ಟು ನ್ಯಾಯಾಮೃತ ಅದ್ರ ಓದಿದಾಗ ಏನಾಗುತ್ತೆ ಅಂದರೆ ಕ್ಲಾರಿಟಿ ಜಾಸ್ತಿ ಆಗುತ್ತೆ. ಬಟ್ ವಿಷಯ ಮಾತ್ರ ಏನದ ಅದೇ ವಿಷಯನೇ, ಕ್ಲಾರಿಟಿ ಕೊಟ್ಟಿದ್ದಷ್ಟು. ಒಂದು ತುತ್ತು ತಿಂದ, ರುಚಿ ಇತ್ತು, ಚೆನ್ನಾಗಿದೆ. ಎರಡು ತುತ್ತು ಹಾಕಲಿಲ್ಲ, ಹೊಟ್ಟೆ ತುಂಬಲಿಲ್ಲ, ರುಚಿ ಗೊತ್ತಾಯ್ತು ಹೊರತು ಏನು ಗೊತ್ತಾಗಲಿಲ್ಲ. ಎಲ್ಲ ತಿಂದಾಗ ಏನಾಗುತ್ತಾಗ ತೃಪ್ತಿ ಬರುತ್ತೆ. ಜ್ಞಾನ ಹಾಗೆ ಹೆಚ್ಚು ಓದ್ದಷ್ಟು ಏನಾಗುತ್ತೆ, ಅದಕ್ಕೆ ಒಂದು ಪೂರ್ಣತೆ ಜಾಸ್ತಿ ಆಗುತ್ತೆ, ಕ್ಲಾರಿಟಿ ಜಾಸ್ತಿ ಬರುತ್ತೆ. ಸರ್ವೇಣ ಸಹ ತದ್ವಾಕ್ಯಂ ಅರ್ಥ ತದಭಾವೇನ ವಾಕ್ಯವಾಕ್ಯಯೋ ಮಿಥ್ಯಾತ್ವೇನ ಕಾರಣೇನ ವಾಕ್ಯನೂ ಮಿಥ್ಯ, ಅದರ ಅರ್ಥನೂ ಮಿಥ್ಯ. ವಾಕ್ಯಾಭಾವೇ ಪ್ರತಿಪಾದಕಾಭಾವಾದ್ ವಾಕ್ಯಾರ್ಥಸ್ಯ ಸರ್ವಮಿಥ್ಯಾತ್ವಸ್ಯ ಅಭಾವೇ ಚ ವ್ಯಾಘಾತ. ಈ ಚಾರ್ವಾಕನಿಗೆ ಮಾತು ಕೇಳಿದ್ದಾರೆ, ಯಾರ ಮಾತು ಕೇಳಬೇಡಿ ಆಯ್ತಾ ಅಂತ ಕೇಳಿದ. ಅವನಿದ್ದ ನಿನ್ನ ಮಾತು ಕೇಳೋದಿಲ್ಲ ಅಂತ ಹೇಳ್ತವ್ರು. ಈಗ ನಿನ್ನ ಬಿಟ್ಟು ಅಂತ ಹೇಳ್ಕೋಬೇಕು ಅವನೀಗ. ಮತ್ತು ಯಾರು ಅಂದರೆ ನೀನು ಸೇರ್ತೀಯೋ ಇಲ್ಲದರಲ್ಲಿ ಈಗ ಅದೇ ಇವೆಲ್ಲ ಮಾತಾಡೋದ್ರಲ್ಲಿ ಇವರೆಲ್ಲ ಸಿಕ್ಕಾಕೊಂಡ್ಬಿಡ್ತಾರೆ. ವಿಚಾರವಾದಿಗಳು ಅಂತ ಏನಿದ್ದಾರೆ ಸಿಕ್ಕಾಕೊತಾರೆ. ಈಗ ಅವರ ಡಾಮಿನೇಟ್ ಆಗಲಿಕ್ಕೆ ಕಾರಣ ಏನಂದರೆ ಇವರು ವಿಚಾರ ಇರೋದು ಗೊತ್ತಿಲ್ಲ, ಇವರಿಗೆ ಗೊತ್ತಿಲ್ಲದೆ ಸುಮ್ಮನೆ ಕೂತಿದ್ದಕ್ಕೆ ಹಾಗಾಯ್ತು. ಯಾವುದೋ ಇಮ್ಯಾಜಿನೇಷನ್ ಕೊಡ್ತಾರೆ. ಆಚಾರ್ಯ ಮಾತಿನಲ್ಲಿ ಏನು ಅರ್ಥ ಇರುತ್ತದೆ, ಇವತ್ತಿನ ಪ್ರಶ್ನೆಗೆ ಉತ್ತರ ಆಗ ಅರ್ಥ ಮಾಡ್ಕೋಬೇಕು. ಅರ್ಥ ಆಯ್ತಾ? ಇವತ್ತಿನ ಪ್ರಶ್ನೆಗೆ ಉತ್ತರ ಆಗಬೇಕು. ಮನೆಯಲ್ಲೆಲ್ಲ ಇದೆ, ಅವತ್ತಿನ ಅಡಿಗೆ ನೋಡಿಕೊಂಡು ಅವತ್ತು ಪ್ರಾವಿಡೆಂಟ್ ಉಪಯೋಗಿಸ್ಬೇಕು. ಇರೋದನ್ನ ಎಲ್ಲ ಉಪಯೋಗಿಸೋರು ದಡ್ಡ ಅಂತ ಕರೀತಾರೆ, ಯಾವುದನ್ನು ಉಪಯೋಗಿಸ್ತಾ ಹೋದರೂ ದಡ್ಡ ಅಂತ ಕರೀತಾರೆ. ಅವತ್ತಿನ ಅಡಿಗೆಗೆ ಏನು ಮಾಡಬೇಕಪ್ಪ ಅದನ್ನು ಬೇಯಿಸ್ತಾರೆ. ಅದಕ್ಕೆ ಆಚಾರ್ಯ ಸ್ವರೂಪನ ಯಾಕೆ ಹಾಗೆ ಬರೆದ್ರು? ಒಂದು ನ್ಯಾಯಾಮೃತ ಬರೋದು ಹಾಗೆ ಆಚಾರ್ಯ ಬರೀಬೋದು, ಯಾಕೆ ಬರೀಲಿಲ್ಲ? ಅವತ್ತಿನ ಕಾಲದ ನೆಸಿಟಿನೇ ಬೇರೆ ಇತ್ತು, ಗೊತ್ತಾಯ್ತಾ? ಇವತ್ತು ಚಂದ್ರಿಕಾಚಾರ್ಯ ಅವರು ಬಿಡ್ಬೋದಾಗಿತ್ತಲ್ಲ, ಇಲ್ಲ ಅವತ್ತಿನ ನೆಸಿಟಿ ಅವರಿಗಿತ್ತು. ಇವತ್ತು ನಮ್ಮ ನೆಸಿಟಿ ಯಾವುದರಲ್ಲಿದೆ? ಇವತ್ತು ನಾಸ್ತಿಕ ಖಂಡನೆ ಮಾಡೋದ್ರಲ್ಲಿ ಮನೆ ಮನೆಯಲ್ಲಿ ನಾಸ್ತಿಕರಿದ್ದಾರೆ. ಆಚಾರ್ಯಗಂತನೇ ಯಾವುದು ಉಪಯೋಗಿಸ್ಬೇಕು ನಾವೀಗ? ನಾಸ್ತಿಕ ಖಂಡ ಏನೇ ಅದಿಷ್ಟು ಉಪಯೋಗಿಸ್ಬಿಟ್ರೆ ಅವಾಗ ಜ್ಞಾನ ಪ್ರಸಾರ ಆಗುತ್ತೆ. ಇವ್ರು ಮಾಡ್ತಿರೋದು ಏನು ಕೆಲಸ ಈಗ? ಪ್ರಸಕ್ತವಾದ್ದಲ್ಲ, ಯಾವುದೋ ವಿಷಯ ನಡೆದಿದೆ, ಇರೋದು ನಿಜ, ಬಟ್ ಇವತ್ತಿಗೆಲ್ಲ ಅದು ಇವತ್ತಿಗೆ ಸ್ಟಡಿ ಹೇಗಿರ್ಬೇಕು ಗೊತ್ತಾ? ಸೈನ್ಸ್ ಅಪ್ಡೇಟ್ ಮಾಡ್ತಾ ಹೋಗ್ತಾರೆ. ಇವತ್ತು ನಾವು ಯಾರಾದರೂ ಪರೀಕ್ಷೆ ಕೂತು SLC ಯಾರೂ ಪಾಸ್ ಆಗೋಲ್ಲ, ಗೊತ್ತಾಯ್ತಾ? ಯಾಕೆ ಇವತ್ತು ಅದೇ ಅಪ್ಡೇಟ್ ಆಗೋಗ್ಬಿಟ್ರಿ, ಅದು ವಿಷಯನೇ ಹೊಸ್ತಿರೋದು ಪೂರ್ತಿಯಾಗಿ. ಅಷ್ಟು ತಮಾಷೆ ಅದು. ಅದನ್ನು ಅಪ್ಡೇಟ್ ಮಾಡಿ ನಾವು ಅವರು ಹಾಗೆ ಇರ್ತಿದ್ರು ಅಷ್ಟೇ, ಮಾಡ್ಕೊಡೋದು ಹೋಗಿದ್ರೆ. ಅವತ್ತಿನ ತಕ್ಕಂಥ ಜ್ಞಾನ ಬೆಳಿಬೇಕು. ನಮ್ಮಲ್ಲಿ ಬೆಳೆದೇ ಇಲ್ಲ, ಅದೇ ಗಲಾಟೆ, ಅದೇ ಉತ್ತರ, ಅದೇ ಹೊರತು ಅದೇ ಟೈಮ್ ಸಾಕಾಗಲ್ಲ, ಕೊನೆ ಉತ್ತರ ಹಾಗಾಗಬಾರ್ದು. ನೋಡೋದಕ್ಕೆ ಅನಿಸುತ್ತೆ ಇದು ಎಷ್ಟು ವೇಸ್ಟ್ ಅಲ್ಲ. ಉಳಿದವರು ಗೌರವದ ಕೈ ಮುಗಿತಾರೆ ಹೊರತು ಆ್ಯಕ್ಚುಲಿ ಪೂರ್ತಿ ಕೈ ಮುಗಿತಾರೆ, ಬೇಕೇ ಇಲ್ಲ ನಮಗೆ ಅಂತ. ಸುಮ್ಮನೆ ಕೈ ಮುಗಿಯೋದಿಲ್ಲ, ಈ ಸಹವಾಸನ ಬೇಡ ಅಂದ್ಬಿಡುತ್ತೆ. ಯಾಕೆ ಉಪಯೋಗ ಆಗ್ತಾಯಿಲ್ಲ ಅವ್ರಿಗೆ. ಉಪಯೋಗ ಆದರೆ ಏನಾಗುತ್ತಾಗ? ಅದಕ್ಕೆ ರಾಯರು ಪ್ರಾಕ್ಟಿಕಲಿ ತೋರಿಸ್ಬೇಕಪ್ಪ. ಈಗ ಏನು ತೋರಿಸ್ಬೇಕೀಗ? ದೇವರಿದ್ದಾನೆ, ವಾದಿರಾಜರು ಅದು ಏನು ಮಾಡಿದರು ಇವರೀಗ? ಅವನು ಸತ್ತಿದ್ದಾನೆ, ಏನು ಮಾಡ್ತೀರಿ? ಅವನು ಆಚಾರ್ಯರಿಗೆ ಕೂತ್ಕೊಂಡ. ನೀವು ವೇದ ಆರ್ಗ್ಯುಮೆಂಟ್ಸ್ ಒಪ್ಪೋದಿಲ್ಲ ನಾನು. ವೇದ ಏನು ಹೇಳ್ತಾ ಇದೆ ಈಗ? ಈ ಸೂಕ್ತ ಹೇಳಿದರೆ ಒಂದು ಬೀಜ ಮೊಳಕೆ ಅಂತ ಅದನ್ನು ತೋರಿಸಿ ಅಷ್ಟೇ. ನೀವು ವಾದಕ್ಕೆ ಬಂದಿಲ್ಲ, ನಾನೀಗ ಪ್ರಾಕ್ಟಿಕಲಿ ತೋರಿಸ್ಬೇಕು ನೀವೀಗ. ಆಚಾರ್ಯ ಬೇರೆ ವಿಷಯ ಮಾತಾಡಲಿಲ್ಲ, ಏನು ಮಾಡಿದರು? ಹಿಡ್ಕೊಂಡು ಅದೇ ಶ್ಲೋಕ ಹಿಡಿದ್ರು ಬರೆಸಿ ಆಯಿತಾ? ಇದು ಬೇಕು. ನಾವು ತತ್ವನೇ ಓದ್ಕೊತ ಕೊಡು ಅಂತ ಹೇಳಲಿಲ್ಲ. ಅವ್ನು ಓದಬಾರ್ದು, ಬೇಕಿಲ್ಲ. ಅದು ಬೇಕಾದ ಪ್ರಶ್ನೆ ಇಷ್ಟೇ ತೋರಿಸ್ಬೇಕು. ಅದನ್ನು ಅರ್ಥ ಮಾಡ್ಕೊಡದೆ ಹೋದರೆ ಪ್ರಸಾರ ಮಾಡೋಕ್ಕಾಗೋದಿಲ್ಲ, ಗೊತ್ತಾಯ್ತಾ? ಡೇ ಟು ಡೇ ಪ್ರಾಬ್ಲಮ್ಸ್ ಇದೆ ಇವತ್ತು. ನಮ್ಮ ಕಾಲ ಟೋಟಲ್ ಡಿಫರೆಂಟ್ ಇದೆ. ಈ ಕಾಲದಲ್ಲಿ ಹೇಗೆ ಆನ್ಸರ್, ನಾವು ಸಾಧನೆ ಹೇಗೆ ಮಾಡಬೇಕು, ಇವತ್ತಿನ ಕಾಲಕ್ಕೆ ನಮ್ಮ ಫಿಲಾಸಫಿ ರೆಲೆವೆಂಟ್ ಅಂತ ತೋರಿಸ್ಬೇಕು, ಗೊತ್ತಾಯ್ತಾ? ಹಾಗೆ ಇವತ್ತು ಮನೆ ಮನೆಯಲ್ಲಿ ನಾಸ್ತಿಕರಿರೋದಕ್ಕೆ ಕಾರಣ ಮಾಡೋರಿಗೆ ಹೇಳೋಕ್ಕೆ ಬರೋದಿಲ್ಲ. ಎರಡು ಬಿಟ್ಟವರೇ ಎಲ್ಲ ಮನೆಗಳಲ್ಲಿ ಜಾಸ್ತಿ ಇರೋದು ಇವತ್ತು. ಕೆಲವು ಮನೆಗಳಲ್ಲಿ ಹಳೆ ತಲೆಗಳಿದೆ, ಆದರೆ ಅವ್ರು ಹೇಳೋಕ್ಕೆ ಬರೋ ಸ್ಥಿತಿಯಲ್ಲಿ ಇಲ್ಲ. ನಮ್ಮ ಪಾಡಿ ನಾವು ನಿಮ್ಮ ಪಾಡಿ ಡಿಲಿಂಕ್ ಆಗಿಬಿಡ್ತಾರೆ. ಆಗಬಾರ್ದು. ಮನೆ ಅಂದರೆ ಸಂಸ್ಕೃತಿ ಕೂಡ ಮುಂದುವರಿಬೇಕು, ಬಿಲ್ಡಿಂಗ್ ಮುಂದುವರಿಯೋದಲ್ಲ. ನಮ್ಮ ಒಂದು ಪದ್ಧತಿ ಇದೆ. ನಮ್ಮ ತಾತ ಇದ್ದ ಮನೆ, ಮುತ್ತಾತ ಇದ್ದ ಮನೆ. ನಮ್ಮ ತಾತ ಬದುಕಿದ ಸಂಸ್ಕೃತಿ ಅಂತ ಇರಬಾರ್ದೆ ಕೊನೆ ಪಕ್ಷ. ನಮ್ಮ ತಾತ ನಂಬಿದ ಸಂಸ್ಕೃತಿ ಅಂತ ಹೇಳೋರು ಇಲ್ಲೇ ಇಲ್ಲ. ಬರೀ ಮನೆ ಮೇಲೆ, ಸ್ಕೂಟ್ರ್ ಮೇಲೆ, ಕಾರ್ ಮೇಲೆ ಅಟ್ಯಾಚ್ಮೆಂಟ್ ಬಂದಿದೆ ಹೊರತು ನಮ್ಮ ಫಿಲಾಸಫಿ ಮೇಲೆ ಬಂದಿಲ್ಲ. ಅದನ್ನು ಎಚ್ಚರಿಕೆಯಿಂದ ಓದಬೇಕಲ್ಲ, ಯಾರೂ ಮಾಡ್ತಾಯಿಲ್ಲ ಕೆಲಸ. ಸರ್ವೇಣ ಸಹ ತದ್ವಾಕ್ಯಂ ಅರ್ಥಶ್ಚ ನ ಗೃಹ್ಯತೆ ಚೇತ್ ತನ್ಯಾಯಾತ್ ಅಪಲಾಪೋ ನ ಹಿ ಕ್ವಚಿತ್. ಅದು ಇಲ್ಲ ಅಂದರೆ ಅಪಲಾಪ ಮಾಡೋಕ್ಕೆ ಹೋಗಬೇಡ, ಡಾಕ್ಯುಮೆಂಟ್ ಇಟ್ಕೊಬೇಡ, ಆ ಕಡೆ ಹೋಗು, ತರಬೇಡ ಆ ಕಡೆ. ಉಪಕ್ರಮಾದಿಲಿಂಗಾನಾಂ ಬಲಿಯೋ ಹಿ ಉತ್ತರೋತ್ತರಂ ಶ್ರುತ್ಯಾದೌ ಪೂರ್ವಪೂರ್ವಂಚ. ಉಪಪತ್ತಿವಿಹೀನಸ್ಯ ವಾಕ್ಯಸ್ಯಾರ್ಥೋ ನ ಗಮ್ಯತೆ. ಉಪಪತ್ತಿವಿಹೀನಸ್ಯ ವಾಕ್ಯಸ್ಯ ಅರ್ಥೋ ನ ಗಮ್ಯತೆ. ಆಯ್ತಲ್ಲ ಈಗ? ಉಪಪತ್ತಿವಿಹೀನಸ್ಯ ವಾಕ್ಯಸ್ಯ ಅರ್ಥೋ ನ ಗಮ್ಯತೆ. ಯಾವ ವಾಕ್ಯ ಸಂಯುಕ್ತಿಕವಾಗಿಲ್ಲ ಆ ವಾಕ್ಯದ ಅರ್ಥವನ್ನು ನಾವು ತಿಳ್ಕೊಳ್ಳೋಕೆ ಹೋಗ್ಬಾರ್ದು. ವಾಕ್ಯ ಏನಾಗಿರ್ಬೇಕದು? ಸಂಯುಕ್ತಿಕವಾಗಿರಬೇಕು, ಗೊತ್ತಾಯ್ತಾ? ಅದನ್ನು ಮುಟ್ಟಬೇಡಿ, ಮಡಿ ಇದೆ ಒಂದು ಕಾರಣ, ಬರೀ ಮುಟ್ಟಬೇಡಿ ಚಿಪ್ಪತ್ತು, ಹಾಗಂತೆ ಜನ ದೂರ ಆಗಿತ್ತು. ಮುಟ್ಟಬೇಡಿ ಒಂದು ಕಾರಣ ಕೊಡಬೇಕು. ನಮ್ಮನ್ನೆಲ್ಲ ನಮ್ಮನೆ ನಾವೇ ಮುಟ್ಕೊಂಡ್ರು ತೊಗೊಳೋದಿಲ್ಲ, ಅವಾಗ ಅರ್ಥ ಆಗುತ್ತೆ.
ನೀನು ಮುಟ್ಟಿದರೆ ಅಲ್ಲ, ನಮ್ಮ ಮನೆಯಲ್ಲೇ ನಾವು ಮುಟ್ಟಿದ್ರು ಮಡಿಯಲ್ಲಿದ್ದವ್ರು ಅವ್ರು ಸ್ನಾನ ಮಾಡ್ತಾರೆ. ನಿನ್ನ ಮುಟ್ಟಿದ್ರು ಸ್ನಾನ ಮಾಡೋದಲ್ಲ, ನಮ್ಮನ್ನು ಮುಟ್ಟಿದ್ರು ಸ್ನಾನ ಮಾಡ್ತಾರೆ. ಅವಾಗೇನಾಗುತ್ತಾಗ ಓಹೋ ಇದು ಇದ್ರ ಭೇದದಿಂದ ಬಂದಿದ್ದಲ್ಲ, ಇದು ಬೇರೆ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಅದನ್ನ ಹೇಳಬೇಕು, ಕಾರಣ ಕೊಡಬೇಕು. ಅದು ಸಂಯುಕ್ತಿಕ. ಅದು ಸಂಯುಕ್ತಿಕ ಆಗಿದ್ರೆ ಏನಾಗುತ್ತೆ, ಅದು ಮುಟ್ಟಬೇಡಿ ಲೈವ್ ವೈರ್. ಅರ್ಥ ಆಯ್ತಾ? ಬಟ್ ನಾನೇನು ನೀವೇನು ಕಡಿಮೆ, ನಾನು ಮುಟ್ತೇನೆ ಅಂತ ಹೋದ. ಲೈಟ್ರಲ್ಲಿ ಪಾಪ ಅವ್ನು ಮುಟ್ಟಿದ್ದ, ಟೆಸ್ಟರಲ್ಲಿ ಒಂದು ಬರೀ ಕೈ ಇಟ್ಟ. ಟೆಸ್ಟರಲ್ಲಿ ಮುಟ್ಟಿದ್ದು ವಿವೇಕ ಇತ್ತು, ಇವನು ವಿವೇಕ ಇಲ್ಲ. ನಾನು ಮುಟ್ತೀನಿ, ಏನು ಭಾವನ ಕಲ್ಲು ಹಿಡ್ಕೊಂಬಿಟ್ಟು ಆಗಿಬಿಡತ್ತಾ ಅಂತ ಹೇಳಿದ್ರೆ ಬಿಟ್ಟಿದ, ಪ್ರಶ್ನೆ ಕೇಳೋದಕ್ಕಿಲ್ದ ಹೋಗ್ಬಿಟ್ಟ. ಆಮೇಲೆ ಹಾಗಾಗಬಾರ್ದು. ಇದಕ್ಕೆ ಕುತರ್ಕಗಳೆಲ್ಲ ಎಷ್ಟು ಚೆನ್ನಾಗಿದೆ ವಾಕ್ಯ. ಉಪಪತ್ತಿ ವಿಹೀನಸ್ಯ ವಾಕ್ಯಶ್ಚ ಅರ್ಥೋ ನ ಗಮ್ಯತೆ. ಸಂಯುಕ್ತಿಕವಲ್ಲದ ಮಾತಿನ ಅರ್ಥಕ್ಕೆ ಇರೋದೇ ಇಲ್ಲ. ಆದ್ದರಿಂದ ಡೋಂಟ್ ವರಿ ಅಬೌಟ್ ಇಟ್ ಅಂತ ಹೇಳ್ತಾರೆ. ಉಪಕ್ರಮಾದಿ ಲಿಂಗ ಅದು ಹೇಗೆ ನಾವಲ್ಲಿ ನೋಡ್ತಿದ್ದೇವೋ ಆ ಭಾಗವತ ತಾತ್ಪರ್ಯ ಇದನ್ನು ಅನ್ವೇಷಣೆ ಹಾಗೆ ಓದ್ಬೇಕು. ಪ್ರತಿ ಇದರಲ್ಲೂ ಕೂಡ ಏನಿರುತ್ತೆ ಆರ್ಗ್ಯುಮೆಂಟು, ಲಿಂಕ್ ಕೊಡ್ತಾ ಹೋಗುತ್ತೆ. ಮುಂದಿನ ವಾಕ್ಯ ಹಿಂದಿನ ವಾಕ್ಯ ಒಂದು ಸ್ಟೆಪ್ ಹತ್ತಿದ್ರೆ ಹಾಗೆ ಆ ರೀತಿ ಬರೀತಾರೆ. ಅದನ್ನೆಲ್ಲ ಟೀಕಾರಾಯರು ಏನು ಮಾಡಿದರು, ಹಾಗೆಯೇ ತೋರಿಸ್ತಾ ಬಂದರು. ಉಪಪತ್ತಿ ವಿಹೀನಸ್ಯ ವಾಕ್ಯಸ್ಯಾರ್ಥೋ ನ ಗಮ್ಯತೆ. ಉಪಕ್ರಮಾದಿ ಲಿಂಗಾನಾಂ ಬಲಿಯೋ ಹಿ ಉತ್ತರೋತ್ತರಂ ಶ್ರುತ್ಯಾದವು ಪೂರ್ವಪೂರ್ವಂಚ. ಇದು ಬೇರೆ ವಿಷಯಗಳು. ಆಯ್ತಪ್ಪ, ನೀವು ಭಾಳ ದೊಡ್ಡವರು ಒಪ್ಕೊಂಡ್ಬಿಡ್ತೀವಿ ವೇದನ, ಆದರೆ ಅಲ್ಲಿ ಏನರ್ಥ ಇದೆ ಗೊತ್ತಾ ಶುರು ಮಾಡ್ತಾರೆ. ನಾವು ಹೇಳೋ ವಿಷಯ ನಾವು ಹೇಳಿದ್ರೆ ಒಪ್ಪಲಿಲ್ಲ, ವೇದ ಹೇಳಿದ್ರೆ ಒಪ್ತೀರಾ ನೀವೀಗ? ವೇದದಲ್ಲಿ ತೋರಿಸ್ತೀವಿ ಅಂತ ಹೇಳಿದವನು ಏನು ತೋರಿಸ್ತಾನೆ? ದೇವರಿದ್ರಂತ ವೇದದಲ್ಲಿ ಹೇಳಿಲ್ಲ. ಸದೇವ ಸೌಮ್ಯ ಇದಮಗ್ರಾಸೀತ್ ಅಂತೇಳಿ ಒಂದು ರಿಯಲ್ ಥಿಂಗ್ ಇತ್ತಷ್ಟೇ. ಸೃಷ್ಟಿ ಆಯಿತು ಅಂತ ಹೇಳ್ತಾರೆ. ದೇವ್ರು ಯಾಕೆ ಆಗಬೇಕಂತ ಕೇಳ್ತಾರೆ. ನೋಡಿದ್ರೆ ಇನ್ನೊಂದು ಸರ್ತಿ ಅಸದೇವ ಇದಮಗ್ರೆ ಆಸೀತ್, ಮೊದಲು ಏನೂ ಇರಲೇ ಇಲ್ಲ, ಎಲ್ಲ ಸೃಷ್ಟಿಯಾಯಿತು. ಸೊ ನಿಮ್ಮ ಲಾಜಿಕ್ ಎಲ್ಲ ಹೋಯ್ತಲ್ಲಿ ವಾದಗಳೆಲ್ಲ ಅಂತ ಕೇಳ್ತಾರೆ. ಅದಕ್ಕೆ ಕೇಳ್ತಾರೆ. ಕರೆಕ್ಟ್. ಈಗ ಒಂದು ದಾರಿ ಬಂದವನೀಗ ವೇದ ಒಪ್ಪಬೇಕು, ಅದು ವೇದ ಅರ್ಥ ಮಾಡಬೇಕು ಅಂತೇಳಿ. ಆ ವೇದ ಅರ್ಥ ಆಯ್ತಲ್ಲ ನಿನಗೀಗ. ಮೊದಲೇ ಹೇಳಿದ್ದೆ, ವೇದ ಒಂದು ಯೂನಿಟ್ ಆದ್ದರಿಂದ ಒಂದು ವಾಕ್ಯ ಓದಿ ಅರ್ಥ ಮಾಡಬಾರ್ದು. ಏನು ಮಾಡಬೇಕೀಗ ಗೊತ್ತಾಯ್ತಾ? ಯಾವುದೋ ಲೆಟ್ರ್ ಬಂದಿತ್ತು, ಏನು ನಮಸ್ಕಾರ ಅಂತ ಹೇಳಿದ ಲೆಟ್ರ್ ಇಟ್ಬಿಟ್ಟ, ಬರೆದಿದ್ದು ನಮಸ್ಕಾರ ಒಂದು ಬಿಸಾಕಿದ ಹೋಗ್ಬಿಟ್ಟ ಆ ಕಡೆ. ಮುಂದೆ ಓದಲೇ ಇಲ್ಲ ಅವನು ಪಾಪ. ಅವನು ಏನೋ ವಿಷಯ ಹೇಳ್ಕೊತಿದ್ದಾನೆ, ಕೇಳ್ತಾನೇ ಇಲ್ಲ ಅವನಿಗೆ. ಮೊದಲೇ ವಾಕ್ಯ ಮುಗಿಸ್ಬಿಟ್ಟ. ಅದಕ್ಕೆ ಉಪಕ್ರಮ ಎಲ್ಲ ನೋಡ್ತಾ ಹೋಗಬೇಕು. ಯಾರೋ ಬಡೀಲಿರ್ತಾರೆ, ಬಿಜಿ ಇರ್ತಾರೆ, ಏನು ಬರೆದಾನೆ ಕೇಳ್ತಾರೆ. ಓದ್ತಾ ಕೂತ್ರೆ ನಾನೇ ಓದ್ತೀನಿ, ಏನೇ ಓದು ಅಂತ ಹೇಳ್ತಾರೆ. ಇಲ್ಲ ಅವತ್ತು ಏನೋ ಹೇಳಿದ್ರೆ ಇವ್ರು ಬಂದೇ ಬರ್ತಾರಂತೆ ಇವತ್ತು, ಅದು ಪಾಯಿಂಟ್. ಉಳಿದೆಲ್ಲ ಹೋಯ್ತು. ಉಳಿದೆಷ್ಟು ಇವತ್ತು ಬರ್ತಾರೆ, ಅಥವಾ ಬರ್ತೀನಿ ಅಂತ ಹೇಳಿದ್ರೆ ಬರೋದಿಲ್ಲಂತೆ. ಅದೇ ಜಸ್ಟ್ ಅಷ್ಟೇ. ಅದು ಉಳಿದೆಲ್ಲ ಅಷ್ಟಿದೆ. ಈಗ ಕೊನೆಗೆ ಮತ್ತೆ ನೋಡಿ PS ಅಂತ ಬರೆದಿರ್ತಾನೆ, ಮತ್ತೆ ರಿಪೀಟ್ ಮಾಡ್ತಾನೆ. ಯಾವ್ದು ಮೋಸ್ಟ್ ಇಂಪಾರ್ಟೆಂಟ್ ಅಂತ ರಿಪೀಟ್ ಮಾಡಿ, ಅದು ಅಭ್ಯಾಸ ಅಂತದ್ದು. ಅಭ್ಯಾಸ ಇದೆಲ್ಲ ಮಾಡಬೇಕು. ಆಗಮ ಅಂತ ಹೇಳಿದ ತಕ್ಷಣ ನೀನು ತಿಳ್ಕೊಂಡ ಅರ್ಥನೇ ಆಗಮ ಆಗೋದಾದರೆ ಆಗಮ ಯಾತಕ್ಕಬೇಕು? ಆಗಮದಿಂದ ಏನು ತಿಳ್ಕೊಬೇಕು ನಾವೀಗ? ನಮ್ಗೆ ಗೊತ್ತಿಲ್ಲದ ಹೊಸ ವಿಷಯ ತಿಳಿಬೇಕೇ ಹೊರತು ಇದು ಗೊತ್ತಿದ್ದು ಕ್ಲಿಯರ್ ಆಗಬೇಕು. ಎರಡಾಗಬೇಕು. ಗೊತ್ತಿದ್ದರೆ ಕ್ಲಾರಿಟಿ ಬರಬೇಕು, ಗೊತ್ತಿಲ್ಲದೆ ಹೋದರೆ ತಿಳಿಬೇಕು. ಎರಡು ಇಲ್ಲ ಅಂತ ತೊಗೊಂಡು ಏನು ಮಾಡಬೇಕು ಅದನ್ನು? ಇದೆಲ್ಲ ತಿಳ್ಕೊಂಡ್ರೆ ಉಪಕ್ರಮಾದಿ ಲಿಂಗಾನಾಂ ಬಲಿಯೋ ಹಿ ಉತ್ತರೋತ್ತರಂ ಎಲ್ಲದೂ ಅಷ್ಟಿಷ್ಟು ಅಪ್ಲೈ ಮಾಡಬೇಕು. ಪಾಯಿಂಟ್ 1. ಆದರೆ ಅದರಲ್ಲೂ ಕೂಡ ತಾರತಮ್ಯ ಇದೆ. ಉಪಕ್ರಮ ಉಪಸಂಹಾರಗಳಲ್ಲಿ ಯಾವುದು ದೊಡ್ಡದು? ಐ ಆಮ್ ಡೂಯಿಂಗ್ ಇಟ್ ಎಂಬುದು ಉಪಕ್ರಮ. ಐ ಹ್ಯಾವ್ ಡನ್ ಇಟ್ ಎಂಬುದು ಏನದು? ಉಪಸಂಹಾರ. ಅದು ಯಾವಾಗಲೂ ಕನ್ಕ್ಲೂಷನ್ ಎಂಬುದು ಏನದು? ಇದನ್ನೆಲ್ಲ ಒಪ್ಪದೇ ಇಲ್ಲ. ಉಪಕ್ರಮನೇ ಪ್ರಬಲ ಅಂತ ಹೇಳ್ತಾರೆ. ಏನು ಎಲ್ಲ ಉಲ್ಟಾಪಲ್ಟ, ಎಲ್ಲಿ ಹೋದರೂ ಕೂಡ ವಿರುದ್ಧ ಮಾತಾಡ್ತಾರೆ. ಉಪಕ್ರಮನೇ ದೊಡ್ಡದು. ಹಾಗೆ ಉಪಕ್ರಮ ದೊಡ್ಡದಾಗೋದಾಗಿದ್ದರೆ ಮುಂದೆ ಯಾಕೆ ಹೇಳಬೇಕು ಅವರು? ಅಲ್ಲಿ ಕ್ಲೋಸ್ ಅಷ್ಟೇ. ಯಾಕೆ ಉಪಸಂಹಾರ ದೊಡ್ಡದಾಯಿತು ಅಂದರೆ ಉಪಕ್ರಮ ಹೆಸರಿದ್ದ ಬಗ್ಗೆ ಏನಾಯಿತು ಅಂತ ಮುಂದೆ ಹೇಳ್ತಾ ಇದ್ದಾನೋ ಅವನಿಗೆ. ಅದಕ್ಕೆ ಇಂಪಾರ್ಟೆಂಟ್. ಇದು ಅರ್ಥ ಮಾಡಿಕೊಂಡ್ರೆ ಉಪಸಂಹಾರ ಎಂಬುದು ತುಂಬ ಇಂಪಾರ್ಟೆಂಟ್. ಅದಕ್ಕೆ ಅರ್ಥ ಮಾಡ್ಕೋ. ಈ ಸತ್ತು ಅಂತ ಹೇಳಿತ್ತು, ಅಸತ್ತು ಅಂತ. ಕೊನೆಗೆ ಅಸತ್ತಿನ ಅರ್ಥ ಅದೇ ಹೇಳಿತ್ತು. ಸತಸತ್ಪರ ವಿಷ್ಣು ಸಹಸ್ರನಾಮ ಓದು. ಸತ್ತೊಂದರು ವಿಷ್ಣು, ಅಸತ್ತೊಂದರು ವಿಷ್ಣು ಅಂತ ಹೇಳಿದ್ರಿಂದ ಸಮಸ್ಯೆ ಬರಲೇ ಇಲ್ಲ. ಇಲ್ಲ ಕೆಲವು ಕಡೆ ಏನಿದೆ ಗೊತ್ತಾ? ಧರ್ಮ ಏವ ಇದಮಗ್ರೆ ಆಸೀತ್ ಅಂತ ಬಂತು. ಯಾವ ಧರ್ಮ ಮಾತ್ರ ಇತ್ತು ತಕ್ಷಣ ಹೇಳಿದರು. ಧರ್ಮೋ ಧರ್ಮ ವಿದುತ್ತಮ. ಧರ್ಮ ಅಂತ ಯಾರ ಹೆಸರು? ವಿಷ್ಣುನ ಹೆಸರು. ಏಕೋ ರುದ್ರೋ ನ ದ್ವಿತೀಯ ಆಯತಸ್ತೆ ರುದ್ರೋ ಬಹುಶಿರ ಬೊಬ್ಬರು. ಅದು ಬಂತು. ಏನು ಹೇಳಿದರೂ ಬಂತಾರೆ. ಅರ್ಥ ಆಯ್ತಾ? ಅಲ್ಲಿ ಒಂದು ವಿಷ್ಣು ಸಹಸ್ರನಾಮ ಒಂದು ದೃಷ್ಟಿಯಿಂದ ಸರಿಯಾಗಿ ಓದಿದರೆ ಬ್ರಹ್ಮಸೂತ್ರ ಪಾತ್ರದ ಶ್ಲೋಕ ರೂಪ ಅಷ್ಟೇ ಅದು. ಇಡೀ ಬ್ರಹ್ಮಸೂತ್ರ ಅದರ ತುಂಬಿಕೊಂಡು ಹೋಗ್ಬಿಡೋದು. ಗೀತಾ ಅದರ ಎಕ್ಸ್ಪ್ಲೇಷನ್ ಇದ್ದಾಗೆ ಒಂದಕ್ಕೊಂದು ಅವಕವಕ್ಕೆ ಪೂರಕ. ತಾವೇ ಬರೆದ ಸೂತ್ರ, ತಾವೇ ಬರೆದ ಸೂತ್ರ ಸ್ತೋತ್ರ, ಆಮೇಲೆ ಉಪದೇಶ, 3 ಅವರು ಬರೆದಿದ್ದೇನೆ ಕರೆಕ್ಟಾಗಿ ಹೊಂದ್ಕೊಳ್ತಾರೆ. ಡೀಲಿಂಕ್ ಮಾಡಿ ಓದಬಾರ್ದು, 3 ಸೇರಿಸ್ಬೇಕಲ್ಲ. ಒಂದು ಮನೆಯಲ್ಲಿ ಬ್ರೇಕ್ ಇಟ್ಟು, ಇನ್ನೊಂದು ಕಡೆ ಕ್ಲಚ್ ಇಟ್ಟು, ಈಗ ಇನ್ನೊಂದು ಕಡೆ ವೆಹಿಕಲ್ ಹೋಗುತ್ತೆ. ಎಲ್ಲಿರಬೇಕೆಲ್ಲ ಅವು ಒಟ್ಟಿಗೆ ಇದ್ದರೆ ಹೋಗ್ತಾರೆ. ನಿನ್ನ ವೆಹಿಕಲಿ ಬ್ರೇಕ್ ಇದೆಯಾ? ಸರಿ, ನನ್ನ ವೆಹಿಕಲಿ ಆ್ಯಕ್ಸಿಡೆಂಟ್ ಇದೆ, ಓಡಾಡಿ ಎಲ್ಲಿಗೆ ಹೋಗ್ಬೇಕು ಇವರು?
ಹೋಗ್ಬೇಕು, ಎಲ್ಲೋ ಹೋಗಬಾರ್ದೇ ಹೋಗ್ಬಿಡ್ತಾರೆ. ಅದು ಎಷ್ಟು ಫೂಲಿಶ್ನೆಸ್ ಇದೆ, ಅದರಿಂದ ಎಷ್ಟು ಶಾಸ್ತ್ರ ಹಾಳಾಗಿಬಿಟ್ಟಿದೆ, ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಹಾಂ, ಶ್ರುತ್ಯಾದೋ ಪೂರ್ವಪೂರ್ವಂಚ ಅವೇನು ಗೊತ್ತಾ? ಶ್ರುತಿ ಪ್ರತ್ಯಕ್ಷ ಅನುಮಾನ ಅಲ್ಲ. ಶ್ರುತಿ ಲಿಂಗ, ವಾಕ್ಯ, ಸಮಾಖ್ಯ ಇವೆಲ್ಲ ಇದೆ. ಇದರಲ್ಲಿ ಯಾವ್ದು ದೊಡ್ಡದು ಅಂದರೆ 5 ಇದೆ. ಇಲ್ಲಿ ಎಷ್ಟಿದೆ? 6 ಇವೆ. ಷಡ್ವಿಧ ತಾತ್ಪರ್ಯ ನಿರ್ಣಾಯಕ ಲಿಂಗಗಳು ಅಂತಾರೆ, ಅಲ್ಲಿ 5 ಇದೆ. ಅದರಲ್ಲಿ ಮೊದಲನೇ ದೊಡ್ಡದು, ಇದು ಆಮೇಲೆ. ಅಲ್ಲ, ನಿಮ್ಮದು ಕಾಂಟ್ರಾಡಿಕ್ಟ್ ಮಾಡ್ಕೊತೀರಲ್ಲ, ಇಲ್ಲೂ ಹಾಗೆ ಹೇಳೋದಿಲ್ಲ. ಅರ್ಥ ಆಯ್ತಾ? ಅದು ಡೇಟಾ, ಅದು ಡೇಟಾದಲ್ಲಿ ಫಸ್ಟ್ ಡೇಟಾ ನೋಡಬೇಕು, ಗೊತ್ತಾಯ್ತಾ? ಆರ್ಗ್ಯುಮೆಂಟಲ್ಲಿ ಫಸ್ಟ್ ಉಪಕ್ರಮ ಬರಬೇಕು. 2 ಒಂದೇ ಅಲ್ಲ. ಡಾಕ್ಯುಮೆಂಟ್ಸ್ ಎಲ್ಲ ಇಟ್ಬಿಟ್ಟೆ ಲೈನಾಗಿ, ಡಾಕ್ಯುಮೆಂಟ್ಸ್ ಇಟ್ಟಾಯ್ತೆ, ಒಂದನ್ನು ಕೇಳ್ತಾ ಹೋಗ್ತಾನೆ ಅವನು, ಅದನ್ನು ಕೊಡು ಇದನ್ನು ಕೊಡೋದು ಆರ್ಡರ್ ಕೇಳ್ತಾ ಹೋಗ್ತಾನೆ. ಇಂಟ್ರಿಬ್ಯೂಟ್ ಮಾಡ್ಬೇಕಾದ್ರೆ ಎಲ್ಲಿ ಶುರು ಮಾಡ್ತಾನೆ? ಈಗ ಆರ್ಗ್ಯುಮೆಂಟ್ ಸ್ಟೇಜಲ್ಲಿ. ಈಗ ಸಮನ್ವಯ ಮಾಡ್ಬೇಕಾದ್ರೆ ಇದಿರಬೇಕು, ಸಪ್ಲೈ ಮಾಡ್ಬೇಕಾದ್ರೆ ಹಾಗಿರಬೇಕು. ಬಡಿಸೋ ಎಲ್ಲ ಬಡಿಸ್ಬಿಟ್ಟಿರ್ತಾರೆ. ಊಟ ಮಾಡೋಕ್ರೆ ಹೇಗೆ ಮಾಡ್ತಾನೆ ಅವನೀಗ? ಮೊದಲು ಉಪ್ಪು ಹಾಕಿ ಉಪ್ಪಿನ ತಿನ್ನಕ್ಕೆ ಶುರು ಮಾಡಿಬಿಟ್ರೆ ಉಪ್ಪಿನ ಕ್ರಮ ಅಲ್ಲ, ಫಸ್ಟ್ ಏನು ತಿನ್ಬೇಕಲ್ಲಿ? ಪಾಯಸ ತಿನ್ಬೇಕು. ಉಲ್ಟಾ ಬಲ್ಟ ಪೂರ್ತಿ ಅದು. ಆದ್ದರಿಂದ ಎಲ್ಲದಕ್ಕೂ ಒಂದೇ ತಲೆ ಮಾಡಬಾರ್ದು. ಹಾಂ, ಏನು ಹೇಳಿದಾಳೆ? ಏನು ಬಿಡಿಸಿದ್ದಾರೆ? ಹೌದು, ಅದು ಇಷ್ಟ ಚೇಡಿಯಾಗಿದೆ ಅಂತ ಓದಿಲ್ಲ ಅಷ್ಟೇ. ಉಪಕ್ರಮ ಅಂದರೆ ಬೇಗಿನ ಉಪಕ್ರಮ, ಆರಂಭ, ಉಪಸಂಹಾರ, ಮುಕ್ತಾಯ. ಬರೀ ಸಂಹಾರ ಓದ್ಕೋಬಾರ್ದಷ್ಟೇ, ಸಂಹಾರ. ಮುಂದೆ ನೋಡಿ, ಪ್ರತ್ಯಕ್ಷ ಬ್ರಹ್ಮತರ್ಕ ವಿನಿರ್ಣಯ ಇದೆಲ್ಲ ಹೇಳ್ತೀರಲ್ಲ, ಇದಕ್ಕೆ ಆಧಾರ ಬೇಕಲ್ಲ. ನಾವು ಹೇಳಿದ್ದು ಯಾಕೆ ನೀವು ಒಪ್ಪೋದಿಲ್ಲ? ನೀವು ಹೇಳಿದ್ದು ನಾವ್ಯಾಕೆ ಒಪ್ಪಬೇಕು ಅಂತಾರೆ. ನಾವು ಹೇಳ್ತೀವಿ ಅಂತ ಆಚಾರ್ಯ ಹೇಳಿದ್ರೆ, ನಾನು ಹೇಳಿದ್ರೆ ನೀವು ಯಾಕೆ ಒಪ್ಪೋದಿಲ್ಲ? ಬ್ರಹ್ಮತರ್ಕ ವಿನಿರ್ಣಯ ನಮ್ಮ ವಾಕ್ಯ ಅಲ್ಲ ಇದು. ಬ್ರಹ್ಮತರ್ಕ ಎಲ್ಲರಿಗೂ ಒಪ್ಪಿರ್ತಕ್ಕಂಥ ವಿಚಾರ. ಅವನು ಇದು ಮಾಡ್ತಾನೆ, ಆ್ಯಕ್ಟ್ ಕೋಟ್ ಮಾಡ್ತಾನೆ. ಕೋಟ್ ಅಂದರೆ ಏನು? ಆ್ಯಕ್ಟ್ ಅಂದರೆ ಏನರ್ಥ? ಬೈಂಡಿಂಗ್, ಎಲ್ಲರಿಗೂ ಬೈಂಡಿಂಗ್ ಅದು ಒಪ್ಪಲೇಬೇಕು ಅವರು. ಸೊ ಬ್ರಹ್ಮತರ್ಕ ಅದೇನು ಬೇಸಿಕ್ ತರ್ಕ, ಆದ್ದರಿಂದ ನಿರ್ಣಯ ಕೊಟ್ಟಿದೆ, ಈ ರೀತಿಯೇ ಮಾಡಬೇಕು. ಇದರ ವಿಜೇಂದ್ರ ಸ್ವಾಮಿಗಳು ಏನು ಮಾಡಿದ್ರು? ಉಪಸಂಹಾರ ವಿಜಯ ಅಂತ ಪುಸ್ತಕನೇ ಬರೆದ್ಬಿಟ್ಟು, ಉಪಸಂಹಾರ ವಿಜಯ. ಅವ್ರು ಉಪಕ್ರಮ ಪರಾಕ್ರಮ ಅಂತ ಅವರು ಪುಸ್ತಕ ಬರೆದಿದ್ರು. ಉಪಕ್ರಮ ಎಷ್ಟು ದೊಡ್ಡದು ಅಂತ ದೊಡ್ಡ ನ್ಯಾಯ ಮಾಡಿದರು. ಅದಕ್ಕೇನು ಮಾಡಿದ್ರು ಅವರು? ಹೆಸರು ಅದು ವಿಜಯ, ಅದು ಉಪಕ್ರಮ ಪರಾಕ್ರಮ, ಇದು ಉಪಸಂಹಾರ ವಿಜಯ ಮಾಡಿದರು. ಅದೇ ಅವರೆಲ್ಲ ಎಷ್ಟು ಗ್ರೇಟ್ನೆಸ್ ಏನು ಗೊತ್ತಾ? ಅವರು ಹೇಗೆ ಅವರು ಆ ಕಾಲಕ್ಕೆ ಸ್ಪಂದಿಸಿದ್ರು. ಆ ಕಾಲಕ್ಕೆ ಇವತ್ತು ಅಂಥ ಪುಸ್ತಕ ಬೇಕಾದಷ್ಟೇ ಉತ್ತರನೇ ಇಲ್ಲ ಯಾವುದನ್ನು, ಗೊತ್ತಾಯ್ತಾ? ಅವ್ರು ಒಂದು ಪ್ರಶ್ನೆ ಬಂದರೆ ತಕ್ಷಣ ಬೇರೆ ಕೆಲಸ ಇಲ್ಲ, ಉತ್ತರ ಕೊಟ್ಟೆ ಮುಂದಿನ ಕೆಲಸ. ಆ ರೀತಿ ಮಾಡ್ತೀವಿ. ಮತ್ತು ಆ ಬಗ್ಗೆ ಯೋಚನೆ ಇಲ್ಲ, ಹಾಗಾಗಿಬಿಟ್ಟಿದೆ. ಆದ್ದರಿಂದ ಮುಂದೆ ಬರ್ತಾ 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 ಇರೋ ಜ್ಞಾನ ಲೋಪ ಆಗಿಬಿಡೋದು. ನೀವೇ ಖಂಡನೆ ಮಾಡ್ಕೊಂಡಾಗಿದೆ, ನಾವೇನು ಖಂಡನೆ ಮಾಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ಎಷ್ಟೋ ಸರಿ ತಮಾಷೆ ವಿದ್ಯೆನ ಸಾವಿರ ಬೇಕು ಹೇಳ್ತಾರೆ. ಆಶ್ಚರ್ಯ. ಒಂದು ಪುಸ್ತಕ ಬರ್ಕೊಂಬಂದ್ರು ಅವರು, ಗೊತ್ತಾಯ್ತಾ? ಪುಸ್ತಕ ಮುಂದಿಟ್ಟರು. ಎಷ್ಟು ವಿಜೇಂದ್ರ ಸ್ವಾಮಿಗಳು ಕೆಪ್ಯಾಸಿಟಿ ನೋಡಿ, ಅವರ ಕಾನ್ಸೆಪ್ಟ್ ನೋಡಿ. ಓ ಇದೇನಾ ಹೇಳಿ, ಪುಸ್ತಕ ತೆಗೆದಿಲ್ಲ ಅವರು. ಇದು ಉತ್ತರ ಇಲ್ಲಿದೆ ನೋಡುತ್ತೆ, ಉತ್ತರ ಇಟ್ಟು, ಗೊತ್ತಾಯ್ತಾ? ಅವ್ರಿಗೆ ಶಾಖೆ ಆಗುವಂಥದ್ದು. ಅಂದರೆ ಅದನ್ನು ಹಾಗೆ ಓದಿದ್ದಾರೆ. ಎಂಥ ಜ್ಞಾನಿಗಳು ಅಂದರೆ, ಪುಸ್ತಕ ಅಲ್ಲಿದೆ, ಇಲ್ಲಿಂದ ಓದಿದ್ದಾರೆ ಅವರು. ಎಷ್ಟು ಜ್ಞಾನ ಇರಬೇಕು. ತಕ್ಷಣ ಉತ್ತರ ಇಟ್ಟರು. ಅದು ಹೆಸರು ನೋಡಿದ ಕಡೆ ಪೂರ್ತಿ ಟ್ಯಾಲಿ ಆಗ್ತಾಯಿದೆ. ಇದು ಆರ್ಡರ್ ಉತ್ತರ ಕೊಡ್ತಾ ಹೋಗಿದ್ದಾರೆ ಅವರು. ಪುಸ್ತಕ ಪಬ್ಲಿಷೇ ಆಗಿಲ್ಲ, ಅದು ಇರೋದೆಲ್ಲಿ ಅವರಲ್ಲಿದ್ದಾರೆ. ಬಂದಿರೋದು ಅವತ್ತೇ, ಯಾರಿಗೂ ಸಿಂಗಲ್ ಕಾಪಿ ಅದು. ಇದನ್ನೇನು ಹೇಳ್ತಾರೆ? ಇದು ಬದುಕಡಿ ಪವಾಡಾಗಿ ಜನಸಾಮಾನ್ಯರಿಗೆಲ್ಲ ಹುಚ್ಚೆದ್ದು ಕುಡಿದು ಹೋಗಿಬಿಡ್ತಾರೆ. ಇದು ರಿಯಲ್ ಗ್ರೇಟ್ನೆಸ್ ಅಂತೇಳಿ. ವಿದ್ವಾಂಸರಿಗೆ ಅರೆ ಪಾಯಿಂಟ್ ಉತ್ತರ ಕೊಟ್ಟಿದ್ದಾರೆ, ಎಷ್ಟು ಗ್ರೇಟ್ ಇದು. ಇದು ಸ್ಪಂದನೆ ಅಂತ ಕೇಳಿ. ಆ ಕಾಲಕ್ಕೆ ಮಾಡದೆ ಹೋದರೆ ಯಾವಾಗಲೂ ಉಪ್ಪು ತಂದ, ಯಾವಾಗಲೂ ಊಟ ಮಾಡ್ತಾರೆ. ಆ ಕಾಲಕ್ಕೆ ಕೊಡಬೇಕು. ಇವತ್ತು ಆ ಥರದ ಇದು ಅಟೆಂಟಿವ್ ಆಗಿರೋದು ಭಾರಿ ಮುಖ್ಯ. ಆಗ ಸಿದ್ಧಾಂತ ಬೆಳೀತಾ ಹೋಗುತ್ತೆ, ಗೊತ್ತಾಯ್ತಾ? ಇವತ್ತು ಬೆಳೆಯೋದೇ ಇಲ್ಲ, ಹಾಗೆ ಅಲ್ಲೆಲ್ಲೇ ಇದಾದಾಗ ಆಗ್ಬಿಡುತ್ತೆ. ಮತ್ತು ಗೊತ್ತಾಯ್ತು ಇವತ್ತು ಏನು ಪ್ರಾಬ್ಲಮ್ ಇದೆ ಅಂತ ಅರ್ಥ ಆಗುತ್ತಾ? ಅದಕ್ಕೆ ಯಾರಿಗೂ ರೀಚ್ ಆಗೇ ಇಲ್ಲ, ಯಾರಿಗೂ ನೋಬಡಿ ಹೇಳ್ತೈತಿ. ಅದು ಎಕ್ಸೆಪ್ಷನ್ ಇರುತ್ತೆ, ಆ ವಿಚಾರ ಬಿಟ್ಬೇಡ. ಅದರ್ವೈಸ್ ಇದು ಆಗಿರೋದೇನು ಅಂದರೆ ಅದು ಬುಕ್ಕಿಶ್ ನಾಲೆಡ್ಜ್ ಅಂತ ಆಗಿದೆ. ಅದು ಬುಕ್ಕಿಶ್ ನಾಲೆಡ್ಜ್ ಆಗಿದೆ ಹೊರತು ಯಾವುದಾಗಲಿಲ್ಲ. ಅದು ರಾಯರು ಪ್ರಾಕ್ಟಿಕಲಾಗಿ ಯಾರನ್ನೂ ಕೇಳೋದಿಲ್ಲ ಓದೋದು ಫಾಲೋ ಮಾಡಿದರು. ಇವತ್ತು ಎಷ್ಟಿದ್ದಾರೆ ನೋಡಿ. ಇವತ್ತು ಓದೋರೆ ಶುರು ಮಾಡ್ತಾರೆ, ಏನೋ ಒಂದು ಪ್ರೋಗ್ರಾಮ್ ಮಾಡ್ತಾರೆ, ತಪ್ಪಾಗಿಬಿಡೋದು. ಇಷ್ಟೆಲ್ಲ ಹೇಳಿ ಯಾಕೆ ಕೇಳ್ತೀರಿ ಅಂತ ಕೇಳಿ ಉತ್ತರ ಏನು ಕೊಡ್ತಾರೆ ಅವರೀಗ? ಅವ್ರು ರಾಯರು ಫಾಲೋ ಮಾಡಿದ್ರು. ಅದು ಬದುಕಿಗೆ ಅಪ್ಲೈ ಮಾಡ್ಕೊಳ್ಳೋದು ಒಂದು, ಪೂರ್ವಪಕ್ಷಕ್ಕನ್ನು ಇನ್ನೊಂದು. ಎರಡಕ್ಕೂ ಏನಾಗ್ತಿರೋ ಅಪ್ಡೇಟ್ ಆಗ್ತಾರೆ, ಡೈಲಿ ಅಪ್ಡೇಟ್ ಆಗ್ತಿರ್ಬೇಕು. ಇವತ್ತು ಸಿಚುಯೇಷನ್ ಭಾರಿ ಡೇಂಜರ್ ಸಿಚುಯೇಷನ್. ಸರಿಯಾಗಿ ಫೇಸ್ ಮಾಡದೆ ಹೋದರೆ ಒಂದು ಭಾರಿ ಕಷ್ಟ ಆಗುತ್ತೆ. ಅಲ್ಲಿಗೆ ನಾಳೆ ದಿವಸ ಅದನ್ನು ಕಂಟಿನ್ಯೂ ಮಾಡೋಣ. ಪ್ರತಿಯೊಂದು ಎಷ್ಟು ಸಿಸ್ಟಮೆಟಿಕ್ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಒಂದು ವಾಕ್ಯಕ್ಕೆ ಇನ್ನೊಂದು ವಾಕ್ಯಕ್ಕಲ್ಲ, ಪದಕ್ಕೂ ಲಿಂಕ್ ಇರುತ್ತೆ. ಕರೆಕ್ಟ್, ಅಂತ ವಂಡರ್ಫುಲ್. ಹಾಂ, ಏನು
ಹೌದು. ನಾವು ಯಾವುದೂ ಓದಲ್ಲ ಅಂತ ನಾವು ಹೇಳಿ ಬರೆದು ಬಿಡೋಕೆ ನಾವು ಯಾವುದೂ ಓದೋಕ್ಕೆ ತಯಾರಿಲ್ಲ. ನೀವೇ ಓದ್ಕೊಂಡು ನೀವೇ ಹೇಳ್ಕೊಂಬಿಡಿ. ಸರ್ವೇಂದ್ರಿಯ ಪ್ರೇರಕ ಇನ್ನೊಂದು ಇದೆಯಲ್ಲ ಅವು ಭಾಷೆ ಬಿಟ್ಟು ಹೋಗ್ಬಿಡ್ತಾ, ಅದಕ್ಕೆ ಯಾಕೆ ಲೇಟ್ ಆಯಿತು ಅಂತ ನೋಡ್ತಾ ಇದ್ದೀನಿ. ದಿವಸದ ಟೈಮ್ ಆಗೋಗ್ಬಿಡ್ತಾ. ನಾಳೆಯಿಂದ ಕರೆಕ್ಟಾಗಿ 20 ರೌಂಡ್ 60 ಆಗುತ್ತೆ. ಇಲ್ಲೇನು 20 ನಿಮಿಷ ಕರೆಕ್ಟ್ 20 ನಿಮಿಷ ಆದ ತಕ್ಷಣ ಜ್ಞಾಪಿಸ್ಬಿಡಿ. ಅವಾಗ ಎಲ್ಲದಕ್ಕೂ ಒಂದು ಇದು ಸಿಗುತ್ತೆ. ಯಾವುದಾಯ್ತು ಈಗ?